ಮತ್ತೆ ಇನ್ನೊಂದು ತುಂಬಾ ಚರ್ಚೆ ಆಗ್ತಿರೋದು ಚಪಾತಿ ವಿಷಯ, ನಿಮ್ದು ಮತ್ತೆ ಧರ್ಮ ಅವ್ರದ್ದು. ಬಟ್ ಅದೇ ಒಂದು ಕ್ಲಾರಿಟಿ ಜಸ್ಟ್ ಅಂದ್ರೆ ತುಂಬಾ ಜನ ಅನ್ಕೊಳ್ತಿದ್ದಾರೆ ಮೊದ್ಲೇನೋ ಲವ್ ಆಗಿತ್ತಂತೆ, ಅದು ಬ್ರೇಕಪ್ ಆಗಿ ಮಾತಾಡ್ತಿರ್ಲಿಲ್ವಂತೆ, ಮತ್ತೆ ಇವಾಗ ಏನೋ ಫ್ರೆಂಡ್ಸ್ ಆಗಿದ್ದಾರೆ, ಇವಾಗ ಪ್ಯಾಚ್ ಅಪ್ ಆಗುವಂತಹ ಹಂತದಲ್ಲಿದೆ, ಆತರ ಏನೋ ಇರೋದು. ಆಕ್ಚುಲಿ ಏನ್ ಎಕ್ಸಾಕ್ಟ್ಲಿ ಅಂದ್ರೆ ಫಸ್ಟ್ ಇಂದ ಫ್ರೆಂಡ್ಶಿಪ್ ಇದ್ದಿದ್ದು ಅದು ಏನು ಅಂತ ಎಕ್ಸಾಕ್ಟ್ಲಿ 2018 ಇಂದ ನೀವು ಪರಿಚಯ ಅಂತ ನೀವು ಹೇಳಿದ್ರಿ ಒಂದ್ ಸಂದರ್ಭದಲ್ಲಿ ಧರ್ಮ ಅವರು, ಏನು ಎಕ್ಸಾಕ್ಟ್ಲಿ ಅಂತ? ನಮ್ದು ಸಿನಿಮಾ ಖಡಕ್ ಶೂಟಿಂಗ್ ಶುರುವಾಗಿದ್ದು 2018 ಅಲ್ಲಿ. ಸೊ ವೆರಿ ಗುಡ್ ಫ್ರೆಂಡ್, ಒಂದು ಒಳ್ಳೆ ಬಾಂಡಿಂಗ್ ಇತ್ತು ನಮ್ಮಿಬ್ರು, ಒಂದು ಪ್ಯೂರ್ ಫ್ರೆಂಡ್ಶಿಪ್ ಇತ್ತು. ಬಿಗ್ ಬಾಸ್ ಮನೆಗೆ ಬಂದ ಅದಾದ್ಮೇಲೆ ಖಡಕ್ ಆದ್ಮೇಲೆ ಇನ್ನೊಂದು ಸಿನಿಮಾ ಮಾಡಿದ್ವಿ. ಇವಾಗ ಬ್ಯಾಂಗ್ಳೂರಿನಂತ ರೀಸೆಂಟ್ ಆಗಿ ಡಬ್ಬಿಂಗ್ ಕಂಪ್ಲೀಟ್ ಆಯ್ತು. ಬಟ್ ಒಳಗಡೆ ಅವ್ರು ಬರ್ತಾರೆ ಅಂತ ನಂಗೆ ಐಡಿಯಾ ಇರ್ಲಿಲ್ಲ, ನಾನ್ ಬರ್ತೀನಿ ಅಂತ ಅವ್ರಿಗೂ ಗೊತ್ತಿದೆ. ಬಿಕಾಸ್ ನಾನ್ ಸೆಲೆಕ್ಟ್ ಆಗಿದ್ದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಿಗ್ ಬಾಸ್ಗೆ. ಲಾಸ್ಟ್ ಒಂದ್ 5 ದಿನ ಇದ್ದೆ ಅನ್ನೋ ಟೈಮಲ್ಲಿ ಸೆಲೆಕ್ಟ್ ಆಗಿದ್ದು. ಸೊ ನಂಗೆ ಯಾರ ಹತ್ರ ಮಾತಾಡೋಷ್ಟು ಟೈಮೇ ಇರಲ್ಲ, ಯಾಕಂದ್ರೆ ಶಾಪಿಂಗ್ ಮಾಡ್ಬೇಕಿತ್ತು. ಒಂದು ಬಿಗ್ ಬಾಸ್ ಆದ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ, ಅದನ್ನೆಲ್ಲ ನಾನು ಫಾಲೋ ಅಪ್ ಮಾಡ್ಬೇಕಾಗಿತ್ತು, ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕಾಗಿತ್ತು. ಐ ಹ್ಯಾವ್ ನೋ ಟೈಮ್ ಲಿಟ್ರಲಿ. ಅದ್ರಲ್ಲಿ ಒಂದು ಡಾನ್ಸ್ ಪ್ರಾಕ್ಟೀಸ್ ಮಾಡಕ್ ವಿಡಿಯೋ ಕಳ್ಸಿದ್ದಾರೆ, ಅದನ್ನ ನೋಡಕ್ಕೂ ನನಗೆ ಟೈಮ್ ಇರಲಿಲ್ಲ. ನಾನು ಲಿಟ್ರಲಿ ಸ್ಟೇಜ್ ಮೇಲೆ ಹೋಗಿ ಅಲ್ಲೇ 10 ನಿಮಿಷ ಹೇಳಿಸ್ಕೊಂಡು ಪರ್ಫಾರ್ಮ್ ಮಾಡಿರೋದು. ಫೈಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಮ್ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಸೊ ಅವ್ರು ಬರ್ತಾರೆ ಅನ್ನೋದು ಐಡಿಯಾ. ಅಲ್ಲಿ ಬಂದಾಗ ಸ್ಟೇಜ್ ಮೇಲೆ ನಿಮ್ ಫ್ರೆಂಡ್ ಒಬ್ರು ನಿಮ್ಗೆ ವಿಶ್ ಮಾಡಕ್ ಬಂದಿದ್ದಾರೆ, ಕೈ ಮುಟ್ಬೇಕು, ಬ್ಲೈಂಡ್ ಫೋಲ್ಡ್ ಹಾಕಿರ್ತಾರೆ ಕಣ್ಣಿಗೆ. ನನಗೆ ಯಾರು ಇರ್ಬೋದು, ನನ್ನ ಫ್ರೆಂಡ್ ಅಂದ್ರೆ ಪ್ರಿಯಾ ಇರ್ಬೋದಾ ಅಥವಾ ತನಿಷಾ ಇರ್ಬೋದಾ, ಅಂದ್ರೆ ಇವ್ರುಗಳು ಅಂದ್ರೆ ಬಿಗ್ ಬಾಸ್ ಬಂದ್ ಹೋಗಿದ್ದವ್ರಲ್ವಾ, ಅವ್ರೇನಾದ್ರು ವಿಶ್ ಮಾಡಕ್ಕೆ ಅಂತ ಅಂದ್ಬಿಟ್ಟು, ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅವ್ರು ಆಗಿರೋದ್ರಿಂದ, ಅವ್ರು ನನಗೂ ಫ್ರೆಂಡ್ಸ್ ಆಗಿರೋದ್ರಿಂದ ಅವ್ರನ್ನೇನಾದ್ರು ಕರ್ಸಿದಾರೆ ಅಂತ ಇದು ಹುಡುಗಿ ಕೈಯ ಹುಡುಗನ್ ಕೈಯ ನಂಗೆ ಗೊತ್ತಾಗ್ತಿಲ್ಲ ಸರ್ ಅಂತ ಇದೀನಿ. ಆಮೇಲೆ ಅವರು ನಗ್ತಾರೆ, ಅಂದ್ರೆ ಹುಡುಗನ್ ಕೈ ಗೊತ್ತಾಗ್ಲಿಲ್ವಾ ಅನ್ನೋ ತರ ಇತ್ತು ಅವ್ರದ್ದು ಒಂದಾಗು. ಆಮೇಲೆ ಯಾರು ಅಂತ ಅನ್ಕೊಂಡು ನಾನ್ ಧರ್ಮ ಅಂತಂದೆ, ಅದು ಕರೆಕ್ಟ್ ಅಂತಂದ್ರು. ಆಮೇಲೆ ಇಬ್ರು ಒಟ್ಟಿಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಅವ್ರು ಸ್ವರ್ಗಕ್ಕೆ ಹೋಗ್ತಾರೆ, ನಾನು ನರಕಕ್ಕೆ ಹೋಗ್ತೀನಿ. ಅಲ್ಲಿ ಏನ್ ಅಷ್ಟೊಂದು ನಾವು ಮಾತುಕತೆ ಇರೋದಿಲ್ಲ ಸ್ಟಾರ್ಟಿಂಗ್ 15 ದಿನ. ಸ್ವರ್ಗ ನರಕ ಎರಡು ಒಂದಾದ್ಮೇಲೆ ಬಿಗ್ ಬಾಸ್ ಮನೆ ಅಂತ ಆದ್ಮೇಲೆ ಅಲ್ಲಿಂದ ಮತ್ತೆ ಮಾತುಕತೆ ಶುರುವಾಗುತ್ತೆ. ಅಂಡ್ ನನಗೆ ತುಂಬಾ ಅನ್ಸಿತ್ತು ಜೆನ್ಯೂನ್ ನೇಚರ್. ಹೊರಗಡೆ ನಾನು ಯಾವ ಧರ್ಮ ನೋಡಿದೆ, ಒಳಗಡೆ ಅದೇ ಧರ್ಮ ಇದ್ದಾರೆ. ಅಂಡ್ ಅದ್ರ ಜೊತೆಗೆ ನಾನು ತುಂಬಾ ಸ್ವಲ್ಪ ಕಾಳಜಿನೂ ಮಾಡ್ತೀನಿ, ಯಾಕಂದ್ರೆ ಅವ್ರಿಗೂ ಪರಿಚಯ ಇದ್ದಿದ್ದಂತ ವ್ಯಕ್ತಿ ನಾನೇ. ಮನೆಯಲ್ಲಿ ತ್ರಿವಿಕ್ರಮ್ ಅವರೆಲ್ಲ ಪರಿಚಯ ಇದ್ರು, ಅದ್ರ ಜೊತೆ ನಾನು ಒಬ್ಳು ಪರಿಚಯ ಇದ್ದಿದ್ರಿಂದ ನನ್ನನ್ನು ಅಷ್ಟೇ ಕೇರ್ ಮಾಡ್ತಿದ್ರು. ನಾನು ಅವ್ರು ಕೊಡ್ತಾ ಇದ್ದಂತ ಗೌರವಕ್ಕೆ ಅಷ್ಟೇ ನಾನು ಗೌರವ ನೀಡ್ತಾ ಇದ್ದೆ. ಬ್ರೇಕ್ ಆಗಿ ಮಾತಾಡ್ತಾ ಇರ್ಲಿಲ್ವಂತೆ, ಅದೆಲ್ಲ ಆಗಿತ್ತಲ್ಲ, ಅದು ನಿಜಾನಾ ಹೇಗೆ? ಏನಿಲ್ಲ, ವಿ ಹ್ಯಾವ್ ಅ ಪ್ಯೂರ್ ಫ್ರೆಂಡ್ಶಿಪ್. ಓಕೆ.